ಟೂರ್ ಅತಿ ಶೀಘ್ರದಲ್ಲೇ ನನ್ನ ರೂಮ್ ಟೂರ್ ಬರುತ್ತೆ. ಮತ್ತೆ ಇವರು ನಮ್ಮನೆ ಶೆಫ್, ಡೈಲಿ ಇವ್ರದೇ ಬರಲಿ. ನಿಮ್ಮನ್ನೇ ಬರೀತೀನಿ, ಜನರೇ ಸಾಕ್ಷಿ. ಹಂಗಾದ್ರೆ ಸೇಯಿಂಗ್ ಎಸ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ ಗೈಸ್, ನೀವೇ ಸಾಕ್ಷಿ. ಇಟ್ಟಿದ್ದೀವಿ. ಇದು ಟ್ಯಾಂಕ್ ವಾಟರ್ ಫಿಲ್ಟರ್ ಗೈಸ್. ಇದು ಕೂದಲೈತೆ. ಜನ ಹೇಳೋದು ಕೇಳಿದ್ದೆ ನಾನು, ದೇವ್ರ ಮನೆ ಒಳಗಡೆ ಡೈರೆಕ್ಟ್ ಈ ಥರ ಸೂರ್ಯನ ಕಿರಣ ಬಿದ್ದರೆ ತುಂಬ ಒಳ್ಳೆಯದು ಅಂತ. ನೋಡಿ ನಮ್ಮ ಮನೆಗೆ ಬೀಳುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ಕೇಳಿದ್ದೆ, ಅಂದರೆ ನಿಮ್ಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಹೇಳಿ ಅಂತ ಅಂದ್ಬಿಟ್ಟು. ಮೆಜಾರಿಟಿಲಿ ಎಲ್ಲರೂ ಹಾಕಿದ್ದೀರಾ, ಸುಮಾರು ವ್ಲಾಗ್ಸ್ಗಳು ಕಂಟೆಂಟ್ಸ್ಗಳು ಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಓದಿದ್ದೀನಿ. ಕಾಮೆಂಟ್ಸ್ ಆ್ಯಂಡ್ ರಿಪ್ಲೈ ಮಾಡ್ಬೋದು ಅನ್ನೋಂಥ ಕಾಮೆಂಟ್ಸ್ಗೆಲ್ಲ ಆಲ್ಮೋಸ್ಟ್ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಆ್ಯಂಡ್ ಅದರಲ್ಲಿ ತುಂಬ ಜಾಸ್ತಿ ಇರೋದೇ ಸೇಯಿಂಗ್ ಎಸ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತ ಜಾಸ್ತಿ ಇದೆ. ಹೋಮ್ ಟೂರ್ ಮಾಡಿ ಅಂತ, ಆಮೇಲೆ ಫುಡ್ ಚಾಲೆಂಜ್ ಮಾಡಿ, ಬಿರಿಯಾನಿ ಚಾಲೆಂಜ್ ಮಾಡಿ, ಆಮೇಲೆ ಇನ್ನು ಶಾಪಿಂಗ್ ಚಾಲೆಂಜ್ ಮಾಡಿಸಿ ಅಂತ ಕೇಳಿದ್ದೀರಾ. ಆಮೇಲೆ ಇನ್ನೂ ಸುಮಾರು ಕಂಟೆಂಟ್ಸ್ಗಳು ಕೇಳಿದ್ರಿ, ನಾನು ಎಲ್ಲನೂ ನೋಡಿದೆ. ಸೊ ಎಲ್ಲನೂ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ 1 by 1 ಎಲ್ಲದನ್ನು ನಾನು ಮಾಡ್ತೀನಿ. ಆ್ಯಂಡ್ ಇವತ್ತು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೆಗೆ ಭೂಮಿಕಾ ಬರ್ತಾ ಇದ್ದಾಳೆ. ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಬರ್ತಾ ಇದ್ದಾಳೆ. ನಾನು ಅವಳನ್ನ ಕರೆದು ಸಾಕಾಗಿತ್ತು, ಬಾರೆ ಅಂತ ಅಂದ್ಬಿಟ್ಟು. ಸೊ ಮೈಸೂರಿಗೆ ಬಂದಿದ್ಲು, ನಮ್ಮ ಮನೆಗೆ ಬರೋಕ್ಕಾಗ್ತಿರ್ಲಿಲ್ಲ, ಬಂದು ಹಂಗೆ ಮೀಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ಲು. ಸೊ ಈ ಸಲ ಅಂತೂ ಬಂದು ನಮ್ಮ ಮನೇಲಿ ಇರಬೇಕು ನೀನು ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಅವಳಿಗೂ ಬರೋಕ್ಕೆ ಇಷ್ಟ ಇತ್ತು. ಹೆಂಗೂ ದಸರಾ ಟೈಮ್ ಅಲ್ಲ, ಸೊ ಆನೆಗಳು ನೋಡ್ಬೋದು, ಲೈಟಿಂಗ್ಸ್ ನೋಡ್ಬೋದು, ಬಾ ಅಂತ ಅಂದ್ಬಿಟ್ಟು ಕರೆದಿದ್ದೆ. ಸೊ ಬರ್ತಾ ಇದ್ದಾಳೆ, ಈವ್ನಿಂಗ್ ಆಗುತ್ತೆ ಮೇ ಬಿ ಅವಳು ಬರೋದು. ಸೊ ಅಲ್ಲಿವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ಕುಕ್ಕಿಂಗ್ ಚಾಲೆಂಜ್ ವ್ಲಾಗ್ಸ್ಗಳನ್ನ ಮಾಡಿ ಅಂತ ಹೇಳಿದ್ದೀರಾ. ಆಮೇಲೆ ನಮ್ಮ ಅಮ್ಮ ಜೊತೆ ವ್ಲಾಗ್ಸ್ ಮಾಡಿ ಅಂತ ಕೇಳಿದ್ದೀರಾ, ಡೇವಿ ತಮ್ಮ ಮಾಡಿ ಅಂತ. ಸೊ ಖಂಡಿತ ನಾನು ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾ ಇದ್ದೀನಿ, ಆವಾಗ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಆ್ಯಂಡ್ ಇನ್ನು ಸುಮಾರು ಕಂಟೆಂಟ್ಸ್ಗಳು ನೋಡಿದೆ ನಾನು, ಫಾರ್ ಶ್ಯೂರ್ 1 by 1 ಬರ್ತಾ ಇರುತ್ತೆ ನಿಮ್ಮ ಮುಂದೆ. ಆ್ಯಂಡ್ ಸಾಕಷ್ಟು ಜನ ಪಾಸಿಟಿವ್ ಆಗಿ ಕಾಮೆಂಟ್ಸ್ಗಳನ್ನ ಹಾಕಿದ್ದೀರಾ. ನಾನು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಏನೋ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರು, ಅದು ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು ನನಗೆ. ಏನಂದರೆ 11:30 ಆಗಿದೆ ಟೈಮು, ನಾನು ನಿಮ್ಮ ವ್ಲಾಗ್ ನೋಡ್ತಾ ಇದ್ದೀನಿ, ನೆಟ್ ಪ್ಯಾಕ್ ಖಾಲಿ ಆದರೂ ಕೂಡ ನಾನು ರೀಚಾರ್ಜ್ ಮಾಡ್ಕೊಂಡು ನಿಮ್ಮ ವ್ಲಾಗ್ನ ನೋಡ್ತೀನಿ ಅಂತ ಕಾಮೆಂಟ್ ಹಾಕಿದ್ರಿ. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಏನೂ ತಿಂದಿಲ್ಲ, ಕಾಫಿನೂ ಕುಡ್ದಿಲ್ಲ. ಹೋಗಿ ಕಾಫಿ ಮಾಡಿಕೊಂಡು ಕುಡಿದು ತಿಂಡಿ ಮಾಡಿಕೊಂಡು ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ನೋಡುವ ಬನ್ನಿ. ಇದು ನನ್ನ ರೂಮಿನ ಬಾಲ್ಕನಿ ನೋಡಿ. ಇದು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ಸುಮಾರು ಇತ್ತು, ಅದೆಲ್ಲ ಎತ್ತು ಮೇಲೆ ಹಾಕ್ಬಿಟ್ಟಿದ್ದೀನಿ. ನಾನು ಇದೆಲ್ಲ ಒಣಗೋಗಿದ್ದು ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಮೇಲ್ಗಡೆ ಪಾರಿವಾಳಗಳು ಬರ್ತವೆ, ಮನೆಗೆ ಗೂಡು ಮಾಡ್ಕೊಂಬಿಟ್ಟಿದ್ದಾವೆ, ಅಲ್ಲೇ ಇರ್ತವೆ. ಪ್ರತಿದಿನ ಹಿಂಗೆ ಗಲೀಜು ಮಾಡಿ ಹೋಗ್ತವೆ. ಸೊ ಇದಿಷ್ಟೇ ಇಟ್ಕೊಂಡಿರೋದು, ಸುಮ್ಮನೆ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಏನೂ ಇಟ್ಟಿಲ್ಲ ನಾನು ಬಾಲ್ಕನಿಯಲ್ಲಿ. ಎಷ್ಟು ಪಾಟ್ಸ್ ಮಾತ್ರ ಇಟ್ಟಿದ್ದೀನಿ, ಅಲ್ಲೆಲ್ಲ ಹಿಂಗೆ ಇಟ್ಟಿದ್ದೀವಿ. ಆ್ಯಂಡ್ ಗೈಸ್, ನಾನು ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ನಂದು. ಯಾಕಂತಂದರೆ ನಾನೇನು ತುಂಬ ಫ್ಯಾನ್ಸಿಯಾಗೆಲ್ಲ ಏನು ಇಟ್ಕೊಂಡಿಲ್ಲ. ಆ್ಯಂಡ್ ಆಲ್ಸೋ ಯಾರೋ ಏನೋ ವಾರ್ಡ್ರೂಬ್ ಟೂರ್ ಎಲ್ಲ ಮಾಡಿ ನಿಮ್ಮ ಬಟ್ಟೆ ಕಲೆಕ್ಷನ್ಸ್ ತೋರಿಸಿ ಅಂತೆಲ್ಲ ಕೇಳಿದ್ದೀರಾ. ಸೊ ಹಂಗಾಗಿ ರೂಮ್ ಟೂರೇ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ಕೊಟ್ಟರೆ ರೂಮ್ ಟೂರ್ ಅತಿ ಶೀಘ್ರದಲ್ಲೇ ನನ್ನ ರೂಮ್ ಟೂರ್ ಬರುತ್ತೆ. ಇವಾಗ ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಮೇಲ್ಗಡೆ ಬಟ್ಟೆ ಇದೆ, ಬಟ್ಟೆ ಅಂದರೆ ಸ್ಕ್ರೀನ್ಸ್ ಹಾಕಿದೆ, ಅದೆಲ್ಲ ತೊಗೊಂಡು ಬಂದುಬಿಡೋಣ. ನಮ್ಮ ಮನೆ ಟೆರೇಸ್ ನೋಡಿಲ್ಲಲ್ಲ ನೀವು, ತೋರಿಸ್ತೀನಿ. ಯಾರೋ ಮಿಷಿನಿಂದ ತೆಗ್ದು ಹಾಕಿದ್ದಾರೆ. ಓಕೆ, ಈಗ ಹಾಕಿರೋ ಸ್ಕ್ರೀನ್ಸ್ ಎಲ್ಲ ಎತ್ಕೊಂಡ್ಬಿಡೋಣ ಬನ್ನಿ. ವಿನೋದನ ಬಟ್ಟೆ ಎಲ್ಲ ಹಾಕಿದ್ದಾನೆ ಮಷೀನಿಗೆ. ಇದು ನಮ್ಮ ಮನೆಯ ಟೆರೇಸ್. ಸ್ಕ್ರೀನ್ಸ್ ಎಲ್ಲ ಇದೆಲ್ಲ ವಾಶ್ಗೆ ಹಾಕಿದ್ವಿ. ಸೊ ಬಿಸಿಲಿಗೆ ಹಾಕಿದ್ದೇನೆ ನಾನು. ಇದೆಲ್ಲ ಅಲ್ಲಿಂದ ತಂದಿದ್ದಂಥ ಪಾಟ್ಸು ಎಲ್ಲ ಇಲ್ಲಿಟ್ಟಿದ್ದೀವಿ. ಆ್ಯಂಡ್ ಇದು ಟ್ಯಾಂಕ್ ವಾಟರ್ ಫಿಲ್ಟರ್ ಗೈಸ್. ಇದು ಆ್ಯಂಡ್ ಪಾಟ್ಸ್ ಎಲ್ಲ ಇಲ್ಲಿಟ್ಟಿದ್ದೀವಿ ಸುಮಾರು. ಇಲ್ಲಿಂದ ಡೈರೆಕ್ಟ್ ನಮ್ಮ ಮನೆ ಒಳಗಡೆ ಕಾಣ್ತಿದೆಯಾ, ಎಲ್ಲ ಗಲೀಜಾಗ್ಬಿಟ್ಟಿದೆ.
ಮಳೆ ಬಂದು. ಎಸ್, ಇದೆಲ್ಲ ಎತ್ಕೊಂಡು ಹೋಗೋಣ ಈಗ. ಸ್ಪೆಷಾಲಿಟಿ ಏನು ಗೊತ್ತಾ, ಡೈರೆಕ್ಟ್ ಬಿಸಿಲು ಬರುತ್ತೆ ನಮ್ಮ ಮನೆ ಒಳಗಡೆ. ಆ್ಯಂಡ್ ಎಷ್ಟೋ ಜನ ಆ ಥರ ಬೀಳಬೇಕು ಅಂತ ಪ್ಲ್ಯಾನ್ ಮಾಡಿ ಕಟ್ಟಿಸ್ತಾರೆ. ಸೊ ನಮ್ಮನೆ ದೇವ್ರ ಮನೆಗೂ ಅಷ್ಟೇ, ಆ್ಯಂಡ್ ಇಲ್ಲೂ ಅಷ್ಟೇ ಡೈರೆಕ್ಟ್ ಬಿಸಿಲು ಬರುತ್ತೆ ನೋಡಿ, ಎಷ್ಟು ಚಂದ. ಆ್ಯಂಡ್ ಸುಮಾರು ಜನ ಹೇಳೋದು ಕೇಳಿದ್ದೆ ನಾನು, ದೇವ್ರ ಮನೆ ಒಳಗಡೆ ಡೈರೆಕ್ಟ್ ಈ ಥರ ಸೂರ್ಯನ ಕಿರಣ ಬಿದ್ದರೆ ತುಂಬ ಒಳ್ಳೆಯದು ಅಂತ. ನೋಡಿ ನಮ್ಮ ಮನೆಗೆ ಬೀಳುತ್ತೆ ಡೈರೆಕ್ಟ್. ನಾನು ನೆನ್ನೆ ಪೂಜೆ ಮಾಡಿದ್ದೆ ಶುಕ್ರವಾರ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಏನಿದೆ, ಹಿಂದೇನೂ ಬರ್ದಿಲ್ಲ. ನಾನು ನಿನ್ನೆ ಗುಂಡ ಚಂಪುದು ಡ್ರಾಯಿಂಗ್ ಬಿಡಿಸಿದ್ದೆ. ಏನಾದರೂ ಬರೆಯೋಣವಾ? ಇರಿ ಬರೆಯೋಣ. ಏನಂತ ಬರಲಿ, ನಿಮ್ಮನ್ನೇ ಬರಿತೀನಿ. ಫ್ಯಾಮ್ ಇದು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ. ನನ್ನ ಹ್ಯಾಂಡ್ರೈಟಿಂಗ್ ಅಂತೂ ಕಚ್ಚಡವಾಗಿದೆ, ಹೆಂಗೋ ಬರ್ದಿಕ್ಕಿದ್ದೀನಿ. ಹಿಂಗೆ ಇರಲಿ. ಇವತ್ತು ಬರೀಲಿ ಮಗ. ಇವತ್ತು ನಮ್ಮ ಮನೆಯಲ್ಲಿ ಏನೇಳಿ ತಿಂಡಿ? ದೋಸೆ, ಆಲೂಗಡ್ಡೆ ಸಾರು. ವಿಚ್ ಐ ಡೋಂಟ್ ಲೈಕ್. ನಂಗೆ ಅದೇನು ದೋಸೆ ಇಡ್ಲಿ ಅಂದರೆ ಅಷ್ಟು ಲೈಕ್ ಆಗಲ್ಲ ತಿನ್ನೋಕ್ಕೆ. ನಿಮಗೆ ಮಂಗಳಮ್ಮ? ನನಗೆ ಇಷ್ಟ. ನಿಮ್ಗೆ ಇಷ್ಟನಾ? ನನಗೆ ಯಾಕೆ ಇಷ್ಟ ಇಲ್ಲ ಗೊತ್ತಾ? ಬನ್ನಿ ಇಲ್ಲಿ ಮುಂದೆ. ನನಗೆ ಏನಕ್ಕೆ ಇಷ್ಟ ಇಲ್ಲ ಗೊತ್ತಾ, ನಾನು ಸೆಕೆಂಡ್ PU ಓದ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ವಿತ್ ಫುಡ್ ಇನ್ಕ್ಲೂಡ್ ಮಾಡ್ಬಿಟ್ಟು ನನಗೆ ಸೇರಿಸಿದ್ರು ಕಾಲೇಜ್ಗೆ, ಆಯ್ತಾ? ಅಲ್ಲಿ ಎವ್ರಿ ಮಂಡೇ ಮತ್ತೆ ಸ್ಯಾಟರ್ಡೆ ಇಡ್ಲಿ ದೋಸೆ 2 ವರ್ಷ ತಿಂದಿದ್ದೀನಿ. ಅದು ತಿಂದು ಒಂಥರ ಆಗ್ಬಿಟ್ಟಿದೆ ಗೈಸ್. ನನಗೆ ಇಡ್ಲಿ ದೋಸೆನೇ ತಿನ್ನಕ್ಕಾಗಲ್ಲ ನಮ್ಮಮ್ಮ. ದೋಸೆ ಓಕೆ ಅಟ್ಲೀಸ್ಟ್, ಇಡ್ಲಿ ಅಂತೂ ನನಗೆ ಮಗು ಕೊಡ್ದಂಗ ಆಗ್ಬಿಟ್ಟಿದೆ ನನಗದು. ಮತ್ತೆ ಇವರು ನಮ್ಮನೆ ಶೆಫ್, ಡೈಲಿ ಇವ್ರದೇ ಅಡ್ಗೆ ಅಂತ ಹೇಳಕ್ ಆಗಲ್ಲ. ಮಾಡಕ್ ಬರುತ್ತೆ ಗೈಸ್, ಮಾಡಲ್ಲ ಅಷ್ಟೇ. ಮಂಗಳಮ್ಮ ನೀನು ಬರ್ತೀಯಾ? ಬಾ. ಹಾಯ್ ಮಾಡು. ಇವತ್ ನಿನ್ ಕೂದ್ಲೆಲ್ಲ ಒಟ್ಟೋಗುತ್ತಲ್ಲ, ಏನ್ ಮಾಡ್ತೀಯಾ? ಗುಡ್ಡಾಡಿ ಬುಂಗೋರಿ ನನ್ ದೊರೆದು ದೊರೆಶಾಮಿ. ಹಾಯ್ ಮಾಡಲ್ಲಿ ಎಲ್ರಿಗೂ. ಹಾಯ್ ಮಾಡು ಅಲ್ಲಿ. ಹಾಯ್ ಮಾಡು. ಬೋ 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 ಅನ್ನೋದು. ಹಾಯ್ ಮಾಡಿ ಇವಾಗ. ಹಾಯ್ ಮಾಡಿ. ಕರ್ಕೊಂಡು ಹೋಗ್ಬಿಟ್ಟು ಇವತ್ತೆಲ್ಲ ಕೂದಲು ತೆಗ್ಸಾಕ್ಬಿಡೋದು. ಅವ್ನಿಗೆ ಯಾರಿಗೆ? ಅವ್ನಿಗೆ ಚಂಪುಗೆ. ಅವ್ರು 7 ಸತಿ ಗುಡಿಸು ಬರೀ ಕೂದ್ಲು ನಮ್ಮನೇಲಿ ಬರೀ ಇವ್ರದೇ ಕೂದ್ಲು. ಇವಾಗ ನೀವು ನನಗೊಂದು ಪ್ರಾಮಿಸ್ ಮಾಡ್ಬೇಕು ವಿಡಿಯೋದಲ್ಲಿ. ಜನರೇ ಸಾಕ್ಷಿ ನೋಡ್ತಾ ಇರೋ ನಮ್ಮ ಜನರೇ ಸಾಕ್ಷಿ. ಏನಂದ್ರೆ ಇಡಿ ಪ್ರಾಮಿಸ್ ಇಡಿ. ಫಸ್ಟು ಅಲ್ಲಿ ನೆಟ್ಟಗಿಡ್ಬೇಕು. ಏನಂದ್ರೆ ಹೇಳ್ಬೇಕು, ನಾನು ಹೇಳ್ಕೊಟ್ಟಂಗೆ. ಏನಂದ್ರೆ ನೀವು ಸೇಯಿಂಗ್ ಎಸ್ ಟು ಮಧು ಮಾಡ್ತಾ ಇದ್ದೀರಾ. ಇಟ್ಟಾಯ್ತು ಆಲ್ರೆಡಿ, ಕೈ ಹೆಂಗ್ ಕಿತ್ಕೋತಾ ಇದಾರೆ. ಇವಾಗಲ್ಲ, ಮಾಡ್ಬೇಕು ಒಟ್ನಲ್ಲಿ. ಪ್ರಾಮಿಸ್ ನಿಜ. ಜನರೇ ಸಾಕ್ಷಿ. ಹಂಗಾದ್ರೆ ಸೇಯಿಂಗ್ ಎಸ್ ಮಾಡಕ್ ಒಪ್ಕೊಂಡಿದ್ದಾರೆ ಗೈಸ್, ನೀವೇ ಸಾಕ್ಷಿ. ಎಲ್ರದ್ದು ಸೇಯಿಂಗ್ ಎಸ್ ಮಾಡಕ್ ಬಿಡ್ತೀನಿ ಗೈಸ್. ಸೇಯಿಂಗ್ ಎಷ್ಟು ವಿನೋದ್, ಸೇಯಿಂಗ್ ಎಷ್ಟು ಮುತ್ತಣ್ಣ, ಸೇಯಿಂಗ್ ಎಷ್ಟು ಮಂಗಳಮ್ಮ, ಸೇಯಿಂಗ್ ಎಷ್ಟು ನೋಡೋಣ ಯಾರ್ಯಾರ್ದು ಹೆಂಗೆ ಕ್ರೇಜಿ ಐಡಿಯಾಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ದೂದ್ ಮತ್ತೆ ಇನ್ನು ಏನೇನೋ ಕೆಲವೊಂದಷ್ಟು ಆರ್ಡರ್ ಮಾಡಿದ್ದೆ. ಮಶ್ರೂಮ್, ಪನ್ನೀರ್, ಕ್ಯಾಪ್ಸಿಕಮ್, ಹಾಲು, ಮೊಸರು ಎಲ್ಲ. ಹಾಲು ಇಲ್ಲ ಕಾಫಿ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಹಾಲು ಕಾಯಿಸುವ. ನಿನ್ನನ್ನು ಬಕ್ರ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಏನ್ ಮಾಡ್ತೀಯ ಈಗ ನೀನು? ಇವಾಗ ಇವ್ನಿಂದು ಹೇರ್ ಎಲ್ಲ ಕಟ್ ಮಾಡಿಸ್ಕೊಂಡ್ ಬರಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಗುಂಡ ಇವಾಗ ಈಗಿದ್ದಾನೆ. ಆಫ್ಟರ್ ಆಮೇಲೆ ನೋಡಿ, ಬಿಫೋರ್ ನೋಡ್ಕೊಂಬಿಡಿ. ಕ್ರೆಟಾದಲ್ಲಿ ಹೋಗ್ತಾ ಇದೀವಿ ನಾವೀಗ. ಸೊ ಗುಂಡಪ್ಪ, ನಮ್ ಗುಂಡಂಗ್ ವಯಸ್ಸಾಗೋಯ್ತು ಗೈಸ್. ಆಲ್ರೆಡಿ 6 years ರನ್ನಿಂಗು. ಇನ್ನೊಂದು 4-5-6 months ಆದ್ರೆ 7 ಟರ್ನ್ ಆಗಿ ಹೋಗ್ತಾನೆ ಗುಂಡಣ್ಣ. ಗುಂಡಡಿ ನೋಡಿ ಹೆಂಗೋನೆ ಸುಂದರಂಗ ಮನ್ಮತ. ಚಿನ್ನ ಬಂಗಾರ. ಆದ್ರೂ ಒಂದ್ಸಲ ನಾವು ಡಾಗ್ಸ್ಗೆ ಏನಾದ್ರು ಕನೆಕ್ಟ್ ಆಗ್ಬಿಟ್ರೆ ಒಂದೊಂದ್ಸಲ ಅವ್ರು ಮಾಡೋ ವಿಷಯಕ್ಕೆ ಕೋಪ ಬರುತ್ತೆ. ಆದ್ರೂ ಅದಕ್ಕಿಂತ ಜಾಸ್ತಿ ಪ್ರೀತಿನೇ ಗೈಸ್. ನೋಡಿ ಅವ್ರು ಆಡೋದು,
ಯಪ್ಪ ಒಂದೊಂದ್ಸಲ ಅವ್ರಿಗೆ ಹುಷಾರಿ, ಅವಾಗೆಲ್ಲ ಚಂಪು ಹುಷಾರಿರ್ತಿರ್ಲಿಲ್ವಲ್ಲ, ಅವಾಗೆಲ್ಲ ನಮಗೆ ಏನೋ ಬೇಜಾರಾಗೋದು, ನಮಗೆ ಹುಷಾರಿಲ್ಲ ಅನ್ನೋ ಥರ. ಸೊ ಯಾರಿಗೆ ವಿಂಡೋಗ ಸೊ ನಂದು ಬಂದ, ನಂದು ಕರೆಂಟ್ ಹಾಕೊಂಡು ಕಾರ್ಡ್ ತೊಗೊಂಡು ಬಂದೆ, ಆ್ಯಕ್ಟಿವೇಶನ್ ಮಾಡಬೇಕಿತ್ತು. ಹಂಗೆ ಅದನ್ನು ಮುಗಿಸ್ಕೊಂಡು ಅಣ್ಣಂಗೆ ಫುಲ್ ಪಂಕಾಗಿ ಏರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ. ತುಂಬ ಉದುರುತ್ತಾ ಇದೆ ಆ್ಯಕ್ಚುಲಿ ಅವನಿಗೆ ಕೂದಲು, ನಿಧಾನ ಗುಡ್ಡ. ಸೊ ಅಷ್ಟೇ. ಇವಾಗ ನಮ್ಮ ಬಾವರ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ನಾವು ಪ್ರತಿ ಸಲ ಇವ್ರಿಗೆ ವ್ಯಾಕ್ಸಿನೇಷನ್ ಆಗಿರ್ಬೋದು, ಇಲ್ಲಾಂತಂದರೆ ಏರ್ ಕಟ್ಟು, ಏನೇ ಪ್ರಾಬ್ಲಮ್ ಅಂದರೆ ಅಲ್ಲಿಗೆ ಹೋಗ್ತೀವಿ. ಫುಡ್ ಎಲ್ಲ ತರಿಸೋದು ಅಲ್ಲಿಂದಾನೆ. ಸೊ ಇವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಭಯದಲ್ಲಿ ಕೂತವನೆ. ಏನ್ ಕಮ್ಮ ಸ್ಟಾರ್ಟ್ ಮಾಡ್ದ. ಹಾಂ 2 ನಿಮಿಷ ಸುಮ್ಮನಿದ್ ಬಿಡು ಗುಂಡಣ್ಣ, ಏನಿಲ್ಲ. ಏನಮ್ಮ ಓನಮ್ಮ ಗುಂಡಮ್ಮ, ಗುಡ್ ಬಾಯ್ ಕಣಮ್ಮ ನೀನು. ಬಿಟ್ರಿಗೆ ಕಚ್ಚಾಕ್ಬಿಡ್ತಾನೆ. ಏನಿಲ್ಲ ಇರ್ಗುಂಡ. ಆಯ್ತಿರವ. ಎಷ್ಟು ಕೂದ್ಲೈತೆ. ಇವರಿಗೆ ಶ್ಯಾಂಪೂ ಹೆಂಗಿದೆ ನೋಡಿ, ಶ್ಯಾಂಪೂ, ಫುಡ್ಡು, ಬೋನು ಏನೇನೋ ತಗೊಂಡ್ವಿ. ನೋಡಿ ಬೋನು ನಿನಗೆ, ಇದು ಲಕ್ಕಿಗೆ ಟ್ರೀಟು. ಹೆಂಗವನೆ ನಡಿಯೋ ಒಳಗೆ ನಡಿ. ಫುಲ್ ಕ್ಲೀನ್ ಶೇವ್ ಆಗೋಗಿದ್ದಾನೆ. ಇವನಿಗೆ ಕೂದಲು ಏನಕ್ಕೆ ತಗ್ಸಿತ್ತು ಅಂದರೆ, ಅವನಿಗೆ ಏನೋ ತುಂಬ ಕೂದಲು ಉದುರುತ್ತಾ ಇತ್ತು ಸಿಕ್ಕಾಪಟ್ಟೆ. ಅಂದರೆ ಇವಾಗ ಕ್ಲೀನ್ ಮಾಡಿರ್ತಾರೆ ಬೆಳಗ್ಗೆ ಮಂಗಳಮ್ಮ, ಮತ್ತೆ ಮಧ್ಯಾಹ್ನದಷ್ಟರಲ್ಲಿ ಫುಲ್ ಕೂದಲು ಅನಿಸ್ತಿತ್ತು ಮನೇಲೆಲ್ಲ. ಆಮೇಲೆ ಇವಾಗ ಒಂದು ಸ್ವಲ್ಪ ಬೇರೆ ಏನು ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ಲ, ಶೆಕೆ ಏನೋ ಆಗುತ್ತೆ, ಮತ್ತು ತುಂಬ ಇಚ್ಚಿಂಗ್ ಆಗ್ತಿತ್ತು ಅವನಿಗೆ. ಹಂಗಾಗಿ ಕೂದಲು ತೆಗೆಸ್ಬಿಟ್ಟಿದ್ದೀವಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಶ್ಯಾಂಪು ಕೊಟ್ಟರು ನಮ್ಮ ಭಾವ. ಈ ಶ್ಯಾಂಪೂನ ಹಾಕ್ಬಿಟ್ಟು ಈಗ ಇಬ್ರಿಗೂ ಸ್ನಾನ ಮಾಡಿಸೋದು. ಆ್ಯಂಡ್ ಬೋನ್ಸು ಇದು ಲಕ್ಕಿಗೆ. ಸ್ನಾನ ಕಾರ್ಯಕ್ರಮ ನಡೀತಾ ಇದೆ ಗುಂಡನಿಗೆ. ಸೂಪರ್ ಆಗವನ. ಚಂಪುಗೂ ಮಾಡಿಸ್ಬಿಡೋಣ ಹಂಗೇನೆ. ಇಲಿ ಮರಿ ತರ ಆಗೋಗವನೆ ಗುಂಡ. ನಿಂತ್ಕೊಳ್ಳಲ್ಲ, ಸ್ನಾನ ಮಾಡಿಸ್ಕೊಳ್ಳಲ್ಲ. ಇಷ್ಟ ಇಲ್ಲ ಸ್ನಾನ ಗುಂಡುಂಗೆ. ಅವ್ನ್ ಈಗಲೇ ನೋಡೋಕ್ಕಾಗಲ್ಲ ಇವನ್ನ, ಸುರ್ಸುಂದ್ರನ್ನ, ಕರಿಯನ್ನ. ಚಂಪಣ್ಣ, ಬುಲ್ರುಣಿ, ಚಂಪಪ್ಪ ಕೊಡು, ಕೈ ಕೊಡು, ಶೇಕ್ ಹ್ಯಾಂಡ್ ಕೊಡು. ಥ್ಯಾಂಕ್ ಯು. ಲಕ್ಕಿನ ತೋರಿಸಿ ಅಂತ ಕೇಳಿದ್ರು ಯಾರೋ ಮಂಗಳಮ್ಮ. ಎಲ್ಲಿದ್ದಾರೆ ಲಕ್ಕಿ ಅವರು? ಬೆಳಿಗ್ಗೆಯಿಂದ ಮಲ್ಕೊಳ್ಳೋದೆ, ಬರೀ ಮಲ್ಗದೆ. ಇಲ್ಲಿ ನೋಡಿ ಯಾವ ಪೊಸಿಷನಲ್ಲಿ ಮಲ್ಗವನೆ ನೋಡಿ. ಇಲ್ಲೇ ಅವನೇ ನಿಮ್ಮ ಲಕ್ಕಿ ಭಾಸ್ಕರ್. ಬಂಗೋರಿ ಮಲ್ಕೊಳ್ರಪ್ಪ ಸುಖ ಪುರುಷರ. ನಿನ್ಗೂ ಎಲ್ಲ ಕೂದು ತೆಗ್ಸ್ಬಿಡ್ತೀನಿ. ಆಯ್ತು ಮಲ್ಕೊಳಪ್ಪ. ಚೆಂಪು ಚೆಂಪು ಹುಡುಕ್ತಾವನೆ ಇಲ್ಲಿ. ಚೇಪು ಚಂಪು ಚೆಂಪು ಚೆಂಪಪ್ಪ ಚೆಂಪು. ಏ ಗುಂಡಾ ನಡಿ ಒಳಗೆ. ಗೇಟ್ ಹಾಕಿ ಮಂಗಳಮ್ಮ, ಗೇಟ್ ಹಾಕಿ. ಚೆಂಪು ಚಂಪಪ್ಪ ಗೊತ್ತೇ ಆಯ್ತಲ್ಲ ಅವನಿಗೆ. ಈಗ ನೋಡ್ದ ಸ್ನಾನ ಮಾಡಿಸಿ ಕಟ್ಟಾಕಿದೀವಿ ಅಲ್ಲೇ. ನೋಡಿ. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.